ಪ್ರೀತಿಯ ಗೆಳೆಯರೆ, ಮಂಡಿ ನೋವು ಮಂಡಿ ನೋವು ಮಂಡಿ ನೋವು. ವಯಸ್ಸಾದ್ಮೇಲೆ ಯಾರಿಗೂ ಮಂಡಿ ನೋವು ಬಂದಿಲ್ಲ ಹೇಳಿ ಅಲ್ವಾ? ಈಗಂತೂ ಚಿಕ್ಕ ವಯಸ್ಸವ್ರಿಗೆ 30 ವರ್ಷ 40 ವರ್ಷ 50 ವರ್ಷದವರೆಗೆಲ್ಲ ಮಂಡಿ ನೋವು ಶುರು ಕೊಡ್ತಾ ಇದೆ. ಸೊ ಮಂಡಿ ನೋವು ಏನಕ್ಕೆ ಬರುತ್ತೆ, ಯಾವ ರೀತಿಯ ವ್ಯಾಯಾಮ ಮಾಡೋದ್ರಿಂದ ಮಂಡಿ ನೋವು ಕಂಟ್ರೋಲ್ ಇಟ್ಕೋಬೋದು, ಮಂಡಿ ನೋವಿಗೆ ಮಾಡೋ ವ್ಯಾಯಾಮಗಳಿಂದ ಹೇಗೆ ಮಂಡಿಗೆ ಉಪಯೋಗ ಆಗುತ್ತೆ, ಮಂಡಿ ನೋವು ಕಡಿಮೆ ಆಗಕ್ಕೆ ಉಪಯೋಗ ಆಗುತ್ತೆ, ಮಂಡ್ಯ ನೀ ಜಾಯಿಂಟ್ ಹೆಲ್ತ್ ಹೆಂಗೆ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀನಿ. ನಿಮ್ಗೆ ಗೊತ್ತಿದೆ, ಮಂಡಿ ನೋವು ಕಡಿಮೆ ಆದರೆ ಡಯಾಬಿಟಿಸ್ ಅವ್ರಿಗೆ, ಹೈಪರ್ಟೆನ್ಷನ್ ಅವ್ರಿಗೆ, ಒಬೆಸಿಟಿ ಇರೋರಿಗೆ, ಕೊಲೆಸ್ಟ್ರಾಲ್ ಅವ್ರಿಗೆ, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆಲ್ಲ ಭಾಳ ಅನ್ಬೇಕು, ಯಾಕೆಂದರೆ ವಾಕಿಂಗ್ ಮಾಡ್ಬೋದಲ್ವಾ. ಸೊ ಇಂಥವ್ರಿಗೆಲ್ಲ ಅನುಕೂಲ ಆಗಬೇಕು ಅಂತಂದರೆ ಮಂಡಿಯ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಎಕ್ಸಸೈಸ್ ಮಾಡೋದ್ರಿಂದ 6 ಪ್ರಮುಖವಾದಂಥ ಉಪಯೋಗಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿರ್ತೀನಿ. ನಮ್ಮ ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. 150ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ತಾವೆಲ್ಲ ವಿಡಿಯೋಗಳು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮುಖ್ಯವಾಗಿ ಮಸಲ್ ಸ್ಟ್ರೆಂಥನಿಂಗ್, ಅದರಲ್ಲಿ ಕ್ವಾಡ್ರಿಸೆಪ್ಸ್ ಅನ್ನೋ ಒಂದು ಮಸಲ್ ಇದೆ ಗೆಳೆಯರೆ, ತೊಡೆಯ ಮಾಂಸದಲ್ಲಿ. ಅದಕ್ಕೆ ಕ್ವಾಡ್ರಿಸೆಪ್ಸ್ ಅಂತ ಹಾಕಿ 4 ಥರ ಇರುತ್ತೆ. ಬೈಸೆಪ್ಸ್ ಅಂದರೆ ಇದು 2 ತಲೆ ಇರುತ್ತೆ. ಹಿಂದ್ಗಡೆ ಬರೋ ಟ್ರೈಸೆಪ್ಸ್ ಮಸಲ್, ಅದಕ್ಕೆ 3 ತಲೆ ಇರುತ್ತೆ. ಟ್ರೈ ಅಂದರೆ 3 ಸೆಪ್ಸ್ ಅಂತಂದರೆ ತಲೆ ಅಂತ ಹೇಳ್ತೀವಿ. ಹಾಗೆ ತೊಡೆಯಲ್ಲಿ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಪವರ್ ಹಾರ್ಸ್ ಆಫ್ ಥೈ ಅಂತ ಕರಿತೀವಿ ಗೆಳೆಯರೆ. ಆ ಮಸಲ್ಸು ನಿಮ್ಗೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಒಳ್ಳೆಯದು ಮಂಡಿ ನೋವಿಗೆ. ಯಾಕೆ ಸರ್ ಒಳ್ಳೆಯದಂದರೆ ನೋಡಿ, ಮಂಡಿ ಸುತ್ತ ಕ್ವಾಡ್ರಿಸೆಪ್ಸ್ ಮಸಲ್ ಇದೆ, ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಅಂತ ಇದೆ, ಕಾಫ್ ಮಸಲ್ಸ್ ಇದೆ. ಈ ಮಸಲ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತಲ್ಲ ಅಷ್ಟು ನಿಮ್ಮ ಮಂಡಿಗೆ ಒಳ್ಳೆಯದು, ಸೇಫ್ಟಿ. ಯಾಕೆ ಅಂತಂದರೆ ನೀವು ಜಂಪ್ ಮಾಡಿದಾಗ, ಓಡಿದಾಗ, ಅಥವಾ ಏನೋ ಟ್ವಿಸ್ಟ್ ಆದಾಗ, ಅಥವಾ ವೆಯ್ಟ್ ಎತ್ತಿದಾಗ, ಸ್ಟೆಪ್ಸ್ ಹತ್ತೋ ಇಳಿದು ಮಾಡಿದಾಗ, ಇವೆಲ್ಲ ಮಾಡಿದಾಗ ಆ್ಯಕ್ಟಿವಿಟೀಸ್ ಮಾಡಿದಾಗ ಸ್ಟ್ರೆಸ್ ಸ್ಟ್ರೈನ್ ಡೆವಲಪ್ ಆಗೇ ಆಗುತ್ತೆ. ಮಂಡಿ ಮೇಲೆ ಲೋಡ್ ಬೀಳ್ತಲ್ಲ, ಅದು ಮಂಡಿ ಲೋಡ್ ಬೇರಿಂಗ್ ಜಾಯಿಂಟ್. ನೀ ಜಾಯಿಂಟ್ ಮತ್ತು ಹಿಪ್ ಜಾಯಿಂಟ್, ಹ್ಯಾಂಕಲ್ ಜಾಯಿಂಟ್ಸ್ ಇದೆಲ್ಲ ಲೋವರ್ ಲಿಂಬರ್ ಜಾಯಿಂಟ್ಸ್, ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್. ನಿಮ್ಮ ದೇಹ ತೂಕ ಬಿದ್ದೇ ಬೀಳುತ್ತೆ. ಸೊ ನಿಮ್ಮ ಮಸಲ್ಸ್ ಸ್ಟ್ರಾಂಗ್ ಆಗಿತ್ತಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಆ ಲೋಡ್ಸು, ವೇರ್ ಆ್ಯಂಡ್ ಟೇರ್ ಎಲ್ಲ ಮಸಲ್ಸ್ ತೊಗೊಳುತ್ತೆ. ಮಸಲ್ಸ್ಗೆ ಲೋಡ್ ಆ್ಯಂಡ್ ಟೇರ್ ಅಂದರೆ ನಿಮ್ಮ ನೀ ಜಾಯಿಂಟ್ ಮೇಲೆ ಸ್ಟ್ರೆಸ್ ಸ್ಟ್ರೈನ್ ಕಡಿಮೆ ಆಗುತ್ತೆ. ಸ್ಟ್ರೈನ್ ಕಡಿಮೆ ಆದರೆ ಮಂಡಿ ಸೌತ ಕಡಿಮೆ ಆಗುತ್ತೆ, ಮಂಡಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಆಸ್ಟಿಯೋಆರ್ಥ್ರೈಟಿಸ್ ಅದು ಕಡಿಮೆ ಆಗುತ್ತೆ. ಮತ್ತು ಲಿಗಮೆಂಟ್ ಟೇರ್, ಚಿಕ್ಕ ಟೇರ್ಸ್ ಆಗ್ತಾ ಇರುತ್ತೆ, ಕ್ಯಾಪ್ಸುಲ್ ಟೇರ್ ಆಗ್ತಾ ಇರುತ್ತೆ, ಮೆನಿಸ್ಕಲ್ ಟೇರ್ ಆಗ್ತದೆ, ಅವೆಲ್ಲ ಆ ಥರ ಇಂಜುರೀಸ್ನ ಅವಾಯ್ಡ್ ಮಾಡ್ಬೋದು. ಸೊ ಮಸಲ್ಸ್ ಸ್ಟ್ರಾಂಗ್ ಆಗಿತ್ತು ಅಂದರೆ ನಿಮ್ಮ ಮಸಲ್ದು ನೀ ಜಾಯಿಂಟ್ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ, ಮತ್ತೆ ಬೀಳುವಂಥದ್ದು ಅವೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ನೀ ಸುತ್ತಮುತ್ತ ಇರೋ ಮಸಲ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. 2 ಇಂಪಾರ್ಟೆಂಟ್ ಎಕ್ಸಸೈಸ್ ಇದೆ, 5-6 ಎಕ್ಸಸೈಸ್ ಕೂಡ ಹೇಳಿದ್ದೀನಿ. ನೀ ತೊಡೆ ಮಾಂಸ ಗಟ್ಟಿ ಮಾಡೋಕ್ಕೆ ಅಂತ ಕೆಲವು ಎಕ್ಸಸೈಸ್ ಇದೆ, ಅದನ್ನು ವಿಡಿಯೋ ಮಾಡಿ, ದಯವಿಟ್ಟು ಆ ವಿಡಿಯೋ ನೋಡಿ ಆ ಎಕ್ಸಸೈಸ್ನ ರೆಗ್ಯುಲರ್ ಫಾಲೋ ಮಾಡಿ ಗೆಳೆಯರೆ. ಎರಡನೇದು ಎನ್ಹಾನ್ಸಿಂಗ್ ದ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ರೇಂಜ್ ಆಫ್ ಮೋಷನ್ ಅಂತ ಹೇಳ್ತೀವಿ. ನೋಡಿ ಜಾಯಿಂಟು, ನೀ ಜಾಯಿಂಟ್ ಎಸ್ಪೆಷಲ್ ರೇಂಜ್ ಆಫ್ ಮೋಷನ್ ಅಂತ ಇರುತ್ತಲ್ವಾ, 10 ಡಿಗ್ರೀಸ್ 0 ಡಿಗ್ರೀಸಿಂದ 140-150 ಡಿಗ್ರಿ ತನಕ ಫ್ಲೆಕ್ಸ್ ಆಗುತ್ತೆ. ಆ ರೇಂಜ್ ಆಫ್ ಮೋಷನ್ ಇರಬೇಕು, ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರಬೇಕು. ನಿಮ್ಗೆ ಗೊತ್ತಿರೋಂಗೆ ಬೆಸ್ಟು ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಮಾಡೋಕ್ಕಂದ್ರೆ ಯೋಗಾಸನಗಳು ಅಲ್ವಾ. ನೀವು ಪದ್ಮಾಸನ ಮಾಡ್ತೀರಾ, ವಜ್ರಾಸನ ಮಾಡ್ತೀರಾ, ಇವುಗಳೆಲ್ಲ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ರೇಂಜ್ ಆಫ್ ಮೋಷನ್ ಎಕ್ಸಸೈಸು. ಈ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿತ್ತಪ್ಪ ಅಂದರೆ ಆಟೋಮೆಟಿಕ್ಕಾಗಿ, ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ, ನಾವು ಇಂಡಿಯನ್ಸಲ್ಲಿ ಗೊತ್ತೇ ಅಲ್ವಾ, ನಾವೆಲ್ಲ ನೆಲದ ಮೇಲೆ ಕೂತ್ಕೊಂಡು ಅಲ್ವಾ, ಊಟದಲ್ಲಿ ನೆಲದ ಮೇಲೆ ಕೂತ್ಕೊಂಡು ಮಾಡ್ತೀವಿ. ಕೆಲವ್ರಿಗೆ ನಿಮಗೆ ಟೇಬಲ್ ಮೀನ್ಸ್ ಇಷ್ಟನೇ ಆಗಲ್ಲ, ಬಾಳೆ ಎಲೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದೇ ಖುಷಿ. ಮತ್ತು ನಾವು ಪ್ರಾರ್ಥನೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ಕೆಲವು ಕೂತ್ಕೊಂಡು ಲಲಿತ ಸಹಸ್ರನಾಮ, ಆಮೇಲೆಲ್ಲ ಕುಂಕುಮಾರ್ಚನೆ ಅದು ಇದು ಎಲ್ಲ ಮಾಡ್ತೀವಿ ಅಲ್ವಾ. ಶಿವನ ಪೂಜೆ ಮಾಡ್ತೀವಿ, ಲಲಿತ ಸಹಸ್ರನಾಮ ಓದ್ತೀವಿ, ವಿಷ್ಣು ಸಹಸ್ರನಾಮ ಓದ್ತೀವಿ. ನೆಲದ ಮೇಲೆ ಕೂತ್ಕೊಂಡು ಮಾಡ್ಬೇಕು. ನಾವು ಚೇರ್ ಮೇಲೆ ಕೂತ್ಕೊಂಡು ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಎಷ್ಟೊಂದು ನನ್ನ ಪೇಷಂಟ್ ಬಂದು ಹೇಳ್ತಾರೆ, ಸರ್ ಚೇರ್ ಮೇಲೆ ಕೂತ್ಕೊಂಡು ಹೆಂಗೆ ಸರ್ ಪೂಜೆ ಮಾಡೋಕ್ಕಾಗತ್ತೆ, ಸಂಧ್ಯೆ ಒಂದೇ ಮಾಡ್ತಾರೆ. ಸೊ ನೆಲದ ಮೇಲೆ ಕೂತ್ಕೋಬೇಕು, ನೆಲದ ಮೇಲೆ ಕೂತ್ಕೋಬೇಕು. ನಾವು ಚಕ್ಲಿ ಮಟ್ಟ ಕೂತ್ಕೊಂಡು ನೆಕ್ಸ್ಟ್ ಲೆಟ್ರಿನ್ ಕೂತ್ಕೊಳ್ಳೋಲ್ಲ ಅಷ್ಟೇ ಅಲ್ವಾ, ಕುಕ್ಕರಲ್ಲಿ ಕೂತ್ಕೋಬೇಕು. ಸೊ ಈ ರೀತಿಯೆಲ್ಲ ಕೂತ್ಕೋಬೇಕು. ನಮಗೆ ಮಂಡಿ ಜಾಯಿಂಟಲ್ಲಿ ಅಂದರೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರ್ಬೇಕು, ರೇಂಜ್ ಆಫ್ ಮೋಷನ್ ಚೆನ್ನಾಗಿರ್ಬೇಕು. ಸೊ ಯೋಗಾಸನಗಳು ಮಾಡೋದ್ರಿಂದ ನಿಮ್ಮ ನೀ ಜಾಯಿಂಟ್ ಫ್ಲೆಕ್ಸಿಬಲ್ ಇರುತ್ತೆ, ಮೂಮೆಂಟ್ಸ್ ಮೇಂಟೈನ್ ಆಗುತ್ತೆ. ಸೊ ಈ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ನೀ ಜಾಯಿಂಟ್ ಮೂಮೆಂಟ್ಸ್ ಚೆನ್ನಾಗಿರುತ್ತೆ. ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಕರೆಕ್ಟಾಗಿ ನೀವು ಫಾಲೋ ಮಾಡ್ಬೋದು. ನಿಮಗೆ ನೀ ಜಾಯಿಂಟ್ ಬಳಕೆಯನ್ನು ಕೂಡ ಚೆನ್ನಾಗಾಗುತ್ತೆ, ಜೊತೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದ್ದ ನೀ ಜಾಯಿಂಟ್ ಮೇಲೆ ಸ್ಟ್ರೆಸ್ ಸ್ಟ್ರೈನಕ್ಕೆ ಅವಾಯ್ಡ್ ಆಗುತ್ತೆ, ವೇರ್ ಆ್ಯಂಡ್ ಟೇರ್ ಕೂಡ ಅವಾಯ್ಡ್ ಆಗುತ್ತೆ. ಪ್ರಮೋಟಿಂಗ್ ಕಾರ್ಟ್ಲೇಜ್ ಹೆಲ್ತ್, ಈ ಕಾರ್ಟ್ಲೇಜ್ ಅಂದರೆ ಇದು ನೋಡಿ ಮೃದುಸ್ಥಿ ಅಂತಲ್ಲ, ಇದನ್ನ ಹೆಲ್ತ್ನ ಪ್ರಮೋಟ್ ಮಾಡಬೇಕಾದ್ರೆ ನಾವು ಎಕ್ಸಸೈಸ್ ಭಾಳ ಇಂಪಾರ್ಟೆಂಟ್ ಗೆಳೆಯರೆ. ಯಾಕೆ ಸರ್ ಎಕ್ಸಸೈಸ್ ಇಂಪಾರ್ಟೆಂಟ್ ಅಂದರೆ ನೋಡಿ, ಕಾರ್ಟ್ಲೇಜ್ ನೀವು ಎಕ್ಸಸೈಸ್ ಮಾಡಿದಾಗ ಅದು ಹೈಪೋಟ್ರೋಫಿಗೆ ಸ್ವಲ್ಪ ದಪ್ಪ ತಿಕ್ನೆಸ್ ಚೆನ್ನಾಗಿರುತ್ತೆ. ನೀವು ಎಕ್ಸಸೈಸ್ ಮಾಡಿದ್ರೆ ಅಟ್ರೋಫಿ ಅಂತ ಹೇಳ್ತೀವಿ, ಡಿಸ್ಯೂಸ್ ಅಟ್ರೋಫಿ ಅಂತ. ನೀವು ಯಾವುದೇ ತಗೊಳ್ಳಿ, ಸಪೋಸ್ ನೀವು ಎಕ್ಸಸೈಸ್ ಮಾಡ್ತಾರೆ, ಬೈಸೆಪ್ಸ್ ಚೆನ್ನಾಗಿ ಮೇಂಟೈನ್ ಆಗಿರುತ್ತೆ, ಎಕ್ಸಸೈಸ್ ಮಾಡಿದ್ಬಿಟ್ರೆ ಎಲ್ಲ ಚಿಕ್ಕದು ಅಟ್ರೋಫಿ ಆಗಿಬಿಡುತ್ತೆ. ಅದೇ ರೀತಿ ಕಾರ್ಟ್ಲೇಜ್ ಎಲ್ತಾ ಇರಬೇಕು, ತಿಕ್ನೆಸ್ ಚೆನ್ನಾಗಿರ್ಬೇಕು ಅಂದರೆ ನೀವು ಮಾಡುವಂಥ ಎಕ್ಸಸೈಸ್ ಭಾಳ ಕ್ರೂಷಿಯಲ್, ಭಾಳ ಇಂಪಾರ್ಟೆಂಟು. ಆ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಕಾರ್ಟ್ಲೇಜ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಸೈನಲ್ ಫ್ಲೂಯಿಡ್ ಅಂತ ಏನು ಹೇಳ್ತೀವಲ್ಲ, ಅದ್ರ ಲೂಬ್ರಿಕೇಟಿಂಗ್ ಫ್ಲೂಯಿಡ್ ಅಂತ, ಸೈನಲ್ ಮೆಂಬ್ರೇನ್ ಅಂತ ಇರುತ್ತೆ. ಆ ಮೆಂಬ್ರೇನ್ ಸೈನಲ್ ಫ್ಲೂಯಿಡ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆ ಫ್ಲೂಯಿಡ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಫ್ಲೂಯಿಡ್ ಚೆನ್ನಾಗಿತ್ತು ಅಂದರೆ ಅದು ನಿಮ್ಮ ಗ್ರೀಸ್ ಆಗ್ತಂಗೆ ಮೂಮೆಂಟ್ಸ್ ಫ್ರೀ ಆಗುತ್ತೆ, ಲುಬ್ರಿಕೇಷನ್ ಥರ ಕೆಲಸ ಮಾಡುತ್ತೆ ಸೈನಲ್ ಫ್ಲೂಯಿಡ್. ಒಂದು ಲುಬ್ರಿಕೇಷನ್ ಕೆಲಸ ಮಾಡುತ್ತೆ. ನೆಕ್ಸ್ಟು
ಇಟ್ ಗಿವ್ಸ್ ಅ ನ್ಯೂಟ್ರಿಷನ್, ಆಹಾರ ಪದಾರ್ಥ ಕೂಡ ಅದರಿಂದ ಸರಬರಾಜಾಗುತ್ತೆ. ಜೊತೆಗೆ ಅಲ್ಲಿರುವಂಥ ಏನು ಬೇರೆ ಥರ ಕೆಮಿಕಲ್ ಅದನ್ನು ವಾಶ್ಔಟ್ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ. ಸೊ ಹಂಗೆ ಎಕ್ಸಸೈಸ್ ಮಾಡಿದ್ರೆ ಸೈನಲ್ ಫ್ಲೂಯಿಡ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಫ್ರೆಶ್ ಸೈನಲ್ ಫ್ಲೂಯಿಡ್ ಪ್ರತಿದಿನ 2 ml ಪ್ರತಿ ಎಲ್ತಿ ಜಾಯಿಂಟಲ್ಲಿ ಉತ್ಪತ್ತಿ ಆಗ್ತಾಯಿರುತ್ತೆ ಮತ್ತು ಅದನ್ನು ಅಬ್ಸಾರ್ಪ್ಷನ್ ಆಗ್ತಾಯಿರುತ್ತೆ. ಸೊ ಎಲ್ತಿ ಸೈನಲ್ ಫ್ಲೂಯಿಡ್ ಬರಬೇಕು, ನಮ್ಮ ಲುಬ್ರಿಕೇಷನ್ ಮಂಡಿದು ಚೆನ್ನಾಗಿರಬೇಕು ಅಂತಂದರೆ ಎಕ್ಸಸೈಸ್ ಭಾಳ ಕ್ರೂಷಿಯಲ್ಲು. ಅದೇ ರೀತಿ ಕಾರ್ಟ್ಲೇಜ್ ಹೆಲ್ತ್ ಕೂಡ ಮೇಂಟೈನ್ ಆಗಬೇಕು ಅಂತಂದರೂ ಇದು ಭಾಳ ಇಂಪಾರ್ಟೆಂಟ್. ಕಾರ್ಟ್ಲೇಜ್ ಮೃದುಸ್ತಿ ಅದು ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಚೆಸ್ಟ್ ಸ್ಟ್ರೈನು ಕಾಣೋದು ಇಟ್ ಆಕ್ಸ್ ಶಾಕ್ ಅಬ್ಸರ್ವ್ ಒಂದು ಲೇಯರ್. ಸೊ ಅದಕ್ಕೆ ಏನಪ್ಪ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಆ ಕಾರ್ಟ್ಲೇಜ್ಗೆ ಡೈರೆಕ್ಟ್ ಬ್ಲಡ್ ಸಪ್ಲೈ ಇಲ್ಲ ಚೆನ್ನಾಗಿ ನೆನಪು. ಇನ್ನೊಂದು ರಿಪೀಟ್ ಮಾಡ್ತೀನಿ, ಕಾರ್ಟ್ಲೇಜ್ಗೆ ಡೈರೆಕ್ಟ್ ಬ್ಲಡ್ ಸಪ್ಲೈ ಇಲ್ಲ. ಸೊ ರಕ್ತನಾಳಗಳು ಕಾರ್ಟ್ಲೇಜ್ ಒಳಗಡೆ ಎಂಟ್ರಿ ಆಗೋಲ್ಲ. ಸೊ ಹಾಗಾಗಿ ಅದಕ್ಕೆ ಡೈರೆಕ್ಟ್ ನ್ಯೂಟ್ರಿಷನ್ ಹೋಗಲ್ಲ. ಹೆಂಗೆ ಸರ್ ನ್ಯೂಟ್ರಿಷನ್ ಹೋಗುತ್ತೆ ಅಂದರೆ ಎಕ್ಸಸೈಸ್ ಮಾಡೋದ್ರಿಂದ ಸೈನಲ್ ಫ್ಲೂಯಿಡ್ ಮುಖಾಂತರ ಅದಕ್ಕೆ ನ್ಯೂಟ್ರಿಷನ್ ರಕ್ತ ಪರಿಚಲನೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆವಾಗ ನಿಮ್ಮ ಕಾರ್ಟ್ಲೇಜ್ ಹೆಲ್ತು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಸೊ ಹಾಗೆ ಕಾರ್ಟ್ಲೇಜ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನೀವು ಎಕ್ಸಸೈಸ್ ಮಾಡೋದು ಭಾಳ ಕ್ರೂಷಿಯಲ್. 4ನೇ ಬಂದು ರೆಡ್ಯೂಸಿಂಗ್ ದ ಇನ್ಫ್ಲಮೇಷನ್ ದ ಜಾಯಿಂಟ್ ಅಂತ ಹೇಳ್ತಲ್ವಾ. ಎಲ್ಲ ನೋಡಿ, ಆಸ್ಟೋ ಆರ್ಥರೈಟಿಸ್ ಅಂತೀವಿ, ಇನ್ಫ್ಲಮೇಷನ್ ಆಗುತ್ತೆ. ರುಮಟಾಯ್ಡ್ ಆರ್ಥರೈಟಿಸ್ ಅಂತೀವಿ, ಇನ್ಫ್ಲಮೇಷನ್ ಆಗುತ್ತೆ. ಗೌಟ್ ಅಂತೀವಿ, ಇನ್ಫ್ಲಮೇಷನ್ ಆಗಿರುತ್ತೆ. ಸೂಡೋಗೌಟ್ ಅಂತೀವಿ, ಇನ್ಫ್ಲಮೇಷನ್ ಆಗುತ್ತೆ ಜಾಯಿಂಟು. ಸೊ ಇನ್ಫ್ಲಮೇಷನ್ ಕಡಿಮೆ ಆಗಬೇಕು, ಇನ್ಫ್ಲಮೇಟರಿ ಕೆಮಿಕಲ್ಸ್ ಬಾಡಿಲಿ ಕಡಿಮೆ ಆಗಬೇಕು ಅಂದರೆ ಎಕ್ಸಸೈಸ್ ಭಾಳ ಮುಖ್ಯ. ನೀವು ಎಕ್ಸಸೈಸ್ ಜನರಲ್ ಎಕ್ಸಸೈಸ್ ಕೂಡ ನೀವು ವಾಕಿಂಗ್ ಮಾಡೋದಿರ್ಬೋದು, ಯೋಗಾಸನ ಮಾಡೋದಿರ್ಬೋದು, ಏನಾಗುತ್ತೆ ಬಾಡಿಯಲ್ಲಿ ಈ ರೀತಿಯ ಪ್ರೋ ಇನ್ಫ್ಲಮೇಟರಿ ಕೆಮಿಕಲ್ಸ್ ಅವುಗಳ ಲೆವೆಲ್ ಕಡಿಮೆ ಆಗುತ್ತೆ. ಅವು ಲೆವೆಲ್ ಕಡಿಮೆ ಆಟೋಮೆಟಿಕ್ಕಾಗಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ನಿಮ್ಗೆ ಗೊತ್ತಿರೋ ಎಕ್ಸಸೈಸ್ ಮಾಡಿದ್ರೆ ಎಂಡೋರ್ಫಿನ್ಸ್ ಅಂತ ಕೆಲವು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದು ಇಟ್ ಹ್ಯಾಸ್ ಅನ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್. ಸೊ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇನ್ಫ್ಲಮೇಟರಿ ಕೆಮಿಕಲ್ಸ್ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅಂತೆಲ್ಲ ಬರುತ್ತೆ, ಅವೆಲ್ಲ ಕಡಿಮೆ ಆಗುತ್ತೆ. ಸೊ ಎಕ್ಸಸೈಸ್ ಮಾಡೋದು ಬಾಡಿಯಿಂದ ಏನಾಗುತ್ತೆ, ನಿಮಗೆ ಆ ಇನ್ಫ್ಲಮೇಟರಿ ಕೆಮಿಕಲ್ಸ್ ಬಾಡಿಲಿ ಕಡಿಮೆ ಆಗುತ್ತೆ. ಆಟೋಮೆಟಿಕ್ಕಾಗಿ ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಆಗುವಂಥದ್ದು, ಜಾಯಿಂಟಲ್ಲಿ ಪೇಯ್ನ್ ಆಗುವಂಥದ್ದು, ಜಾಯಿಂಟಲ್ಲಿ ಉರಿ ಊತ ಆಗುವಂಥೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ನೀವು ಆ ಜಾಯಿಂಟ್ ಪೇಯ್ನ್ ಕಡಿಮೆ ಆಗಬೇಕಂದ್ರೆ ರೆಗ್ಯುಲರ್ ಎಕ್ಸಸೈಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಇನ್ನೊಂದು ಅತಿ ಮುಖ್ಯವಾಗುವಂಥದ್ದು ಒಬೆಸಿಟಿ, ಎಕ್ಸ್ಟ್ರಾ ವೆಯ್ಟ್ ಅಲ್ವಾ. ನೀವು ಯೋಚನೆ ಮಾಡಿ, ನಿಮ್ಮ ಮಂಡಿಗೆ ದೇವರು ಸೃಷ್ಟಿ ಮಾಡೋದು ಈ ಮಂಡಿಗೆ ಇಷ್ಟು ಕೆಪಾಸಿಟಿ ಅಪ್ಪ ಅಂತ. ನೀವು ಹೊಟ್ಟೆ ಇಷ್ಟು ದಪ್ಪ ಬಡಿಸ್ಕೊಂಡು ವೆಯ್ಟ್ ಇಷ್ಟು ದಪ್ಪ ಆಗಿಬಿಟ್ಟು ಮಂಡಿ ಮೇಲೆ ವೆಯ್ಟ್ ಹಾಕಿ ನಡೀತಾ ಇದ್ದರೆ ಎಷ್ಟು ಲೋಡ್ ಆಗುತ್ತೆ. ಸಿಗ್ನಿಫಿಕೆನ್ಸ್ ಇಡೋದು ಈಚ್ kg ನಿಮ್ಮ ವೆಯ್ಟ್ ಜಾಸ್ತಿ ಆದರೂ ಕೂಡ ನೀವು ಓಡಾಡುವಾಗ ಮಂಡಿಗೆ ಲೋಡ್ ಜಾಸ್ತಿ ಬೀಳುತ್ತೆ. ಯೋಚನೆ ಮಾಡಿ ಅಲ್ವಾ. ಅದಕ್ಕೆ ಎಷ್ಟು ಕೆಪಾಸಿಟಿ ಅಷ್ಟು ಹಾಕಿದ್ರೆ ಸಾಕು. ನಿಮ್ಗೆ ಗೊತ್ತು, ಸ್ಕೂಲಿಗೆ ಹೋಗೋ ಮಕ್ಕಳು ನೋಡಿರಬೇಕು, ಒಳ್ಳೆ ಕತ್ತೆ ಥರ ಇಷ್ಟು ದೊಡ್ಡ ಬ್ಯಾಗ್ ಹಿಂಗೆ ಹಾಕೊಂಡು ಹೋಗ್ತಿರ್ತಾನೆ ಅಲ್ವಾ. ಆ ಬಾಡಿಗೆ, ಆ ಮಂಡಿಗೆ ಅದ್ರ ಕೆಪಾಸಿಟಿಗೆ ಎಷ್ಟು ಬೇಕೋ ಅಷ್ಟೇ ವೆಯ್ಟ್ ಇರಬೇಕು. ಅದಕ್ಕಿಂತ ಎಕ್ಸಸೈಸ್ ಏನಾಗುತ್ತೆ, ಎಕ್ಸಸೈಸ್ ಲೋಡ್ ಯಾವಾಗಲೂ ಪ್ರತಿ ದಿವಸ ನೀವು ಮೆಟ್ಲು ಹತ್ರ ಎಳಿತೀರ, ಎಕ್ಸ್ಟ್ರಾ ಲೋಡ್ ಬಿತ್ತು ಮಂಡಿಗೆ, ಕೂತ್ಕೊಂಡು ಎದ್ದೇಳ್ತೀರ, ಎಕ್ಸ್ಟ್ರಾ ಲೋಡ್ ಬಿತ್ತು ಅಲ್ವಾ. ಸೊ ಇಲ್ಲ ವಾಕಿಂಗ್ ಮಾಡ್ತೀರಾ, ಅವಾಗಲೂ ನಿಮ್ಮ ಒಬೆಸಿಟಿ ಜಾಸ್ತಿ ಇತ್ತು, ನಾರ್ಮಲ್ಗಿಂತ 20 kg 30 kg 50 kg ಜಾಸ್ತಿ ಇರ್ತೀರ. ಎಕ್ಸ್ಟ್ರಾ ಲೋಡ್ ಮಂಡಿ ಮೇಲೆ ಬಿತ್ತು, ಆಟೋಮೆಟಿಕ್ ಎಕ್ಸ್ಟ್ರಾ ಲೋಡ್ ಮಂಡಿ ಮೇಲೆ ಬಿದ್ದಾಗ ಏನಾಗುತ್ತೆ, ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಯಿತು, ಮಂಡಿ ಮೇಲೆ ಲೋಡ್ ಜಾಸ್ತಿ ಆಯಿತು, ಮಂಡಿ ಸೆಳೆತ ಜಾಸ್ತಿ ಆಯಿತು, ಮಂಡಿ ಇನ್ಫ್ಲಮೇಷನ್ ಜಾಸ್ತಿ ಆಯಿತು, ಆಸ್ಟಿಯೋಆರ್ಥರೈಟಿಸ್ ಜಾಸ್ತಿ ಆಯಿತು. ಸೊ ಹಾಗೆ ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳೋದು ಭಾಳ ಕ್ರೂಷಿಯಲ್ಲು. ರೆಗ್ಯುಲರ್ ಎಕ್ಸಸೈಸ್ ಮಾಡಿದ ವೆಯ್ಟ್ ಕಂಟ್ರೋಲಿಗೆ ಬರುತ್ತೆ. ವೆಯ್ಟ್ ಕಂಟ್ರೋಲ್ ಆಟೋಮೆಟಿಕ್ಕಾಗಿ ಮಂಡಿ ಮೇಲೆ ಲೋಡ್ ಕಡಿಮೆ ಆಗುತ್ತೆ, ಮಂಡಿ ನೋವು ಕಡಿಮೆ ಆಗುತ್ತೆ. ಸೊ ಹಾಗೆ ವೆಯ್ಟ್ನ ಕಂಟ್ರೋಲ್ ಇಟ್ಕೊಳ್ಳೋದು ಭಾಳ ಕ್ರೂಷಿಯಲ್ಲು. ಎಕ್ಸಸೈಸ್ನ ರೆಗ್ಯುಲರ್ ಮಾಡಿ. ವೆಯ್ಟ್ ಕಡಿಮೆ ಮಾಡಬೇಕು ಅಂದರೆ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಅಂತ ನಾನು ಸಾಕಷ್ಟು ವೀಡಿಯೋ ಮಾಡಿದ್ದೀನಿ. ಹೊಟ್ಟೆ ಬೊಜ್ಜು ಕಡಿಮೆ ಮಾಡಬೇಕು ಅಂದರೆ ಯಾವ ರೀತಿಯ ಆಹಾರ ಪದಾರ್ಥಗಳನ್ನ ಪಾಲಿಸಬೇಕು ಅನ್ನೋದು ಕೂಡ ವೀಡಿಯೋ ಮಾಡಿದ್ದೀನಿ. ಎಂಡ್ ವೀಡಿಯೋ ಹಾಕಿ ದಯವಿಟ್ಟು ಆ ವೀಡಿಯೋಗಳು ನೋಡಿ ವೆಯ್ಟ್ನ ಕಂಟ್ರೋಲ್ ಇಟ್ಕೊಳ್ಳಿ ಗೆಳೆಯರೆ. ವೆಯ್ಟ್ನ ಕಂಟ್ರೋಲ್ ಭಾಳ ಕ್ರೂಷಿಯಲ್. ಯಾಕೆಂದು ನಾನು ಹೇಳ್ತೀನಿ, ವೆಯ್ಟ್ ಜಾಸ್ತಿ ಇದ್ದಷ್ಟು ಎಲ್ಲ ಕಾಯಿಲೆಗಳಿಗೂ ಔತಣ ಕೂಟ ಏರ್ಪಡಿಸಿದಂಗೆ ಅಲ್ವಾ. ಒಂದು ಒಳ್ಳೆ ಡ್ರಿಂಕ್ ಪಾರ್ಟಿ ಅರೇಂಜ್ ಮಾಡಿದ್ದೀನಪ್ಪ ಬನ್ನಿ ಅಂತ, ಡಯಾಬಿಟೀಸ್ಗೆ, ಹೈಪರ್ ಟೆನ್ಷನ್ಗೆ, ಹಾರ್ಟ್ ಡಿಸೀಸ್ಗೆ, ಮಂಡಿ ನೋವಿಗೆ ಎಲ್ಲದಕ್ಕೂ ಇನ್ವೈಟ್ ಮಾಡಿದಂಗೆ ಕಾಯಿಲೆಗಳಿಗೆ ಬನ್ನಿ ಅಂತ. ಸೊ ಹಾಗೆ ವೆಯ್ಟ್ನ ಕಂಟ್ರೋಲ್ ಇಟ್ಕೊಳ್ಳಿ. ಇಟ್ಸ್ ವೆರಿ ಕ್ರೂಷಿಯಲ್. ಅತಿ ಮುಖ್ಯವಾದ 6ನೇ ಏನಪ್ಪ ಅಂದರೆ, ಎಕ್ಸಸೈಸ್ ಮಾಡೋದ್ರಿಂದ ಇಟ್ ಇಂಪ್ರೂವ್ಸ್ ದ ಓವರಾಲ್ ಫಂಕ್ಷನ್ ಆಫ್ ಯುವರ್ ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್ ಅಂತೀವಿ. ಓವರಾಲ್ ಫಂಕ್ಷನ್ ಏನಿದೆಲ್ಲ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ನಿಮ್ಗೆ ಗೊತ್ತೇ, ಮಂಡಿ ನೋವಿತ್ತಪ್ಪ ಅಂತಂದರೆ ಆ ಸೋಷಿಯಲ್ ಆ್ಯಕ್ಟಿವಿಟಿನ ಎಷ್ಟೊಂದು ಜನ ಬಂದ್ ಮಾಡ್ಕೊಡ್ತಾರೆ. ಒಬ್ಬರು ಪೇಷಂಟ್ ಇದ್ದಾರೆ ಪಾಪ, ಯಾರು ಮದುವೆ ಮುಂಜಿ ಕರೆದ್ರೆ ಅವರು ನೀವು ಚೌಲ್ಟ್ರಿ ಎಲ್ಲಿ ಮಾಡ್ತಾಯಿದ್ದೀರಾ, ಫಸ್ಟ್ ಫ್ಲೋರಲ್ಲಿದೆಯಾ, ಎಷ್ಟು ಸ್ಟೆಪ್ಸ್ ಇದೆ, 10 ಇದೆಯಾ 15 ಇದೆಯಾ 20 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಡ್ತಾರೆ. ಯಾಕೆಂದರೆ ಮಂಡಿ ನೋವು ಅಷ್ಟೊಂದೇ, ಆ ಸ್ಟೆಪ್ಸ್ ಹತ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಪ್ಪ ಗ್ರೌಂಡ್ ಫ್ಲೋರ್ ಫಂಕ್ಷನ್ ಇದ್ದರೆ ಬರ್ತೀನಿ ನಾನು, ಇದು ಬರೋಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ನಿಮ್ಮ ಮಂಡಿ ನೋವು ಜಾಸ್ತಿ ಇದ್ದಷ್ಟು ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸು, ನಿಮ್ಮ ಸೋಷಿಯಲ್ ಇಂಟ್ರ್ಯಾಕ್ಷನ್ಸು, ಮದುವೆ ಮುಂಜಿ ದೇವಸ್ಥಾನ ಅವೆಲ್ಲ ಅವಾಯ್ಡಾಗುತ್ತೆ. ತಿರುಪ್ತಿಗೆ ಹೋಗ್ಬೇಕು, ಮಂಡಿ ನೋವು ಹೋಗೋಕ್ಕಾಗತ್ತಾ? ಆಗಲ್ಲ. ಯಾವುದೋ ಬೆಟ್ಟ ಹತ್ತಬೇಕು, ಶಬರಿಮಲೆಗೆ ಹೋಗ್ಬೇಕು, ಹೋಗೋಕ್ಕಾಗಲ್ಲ. ಲಾಂಗ್ ದೊಡ್ಡ ಕ್ಯೂ ಇರುತ್ತೆ. ಯಾವುದೋ ಒಂದು ಸಿನಿಮಾ ನೋಡೋಕ್ಕೆ ಹೋಗ್ತೀರಾ, ಲಾಂಗ್ ಕ್ಯೂ ಇರುತ್ತೆ, ಆಗಲ್ಲ. ಸೊ ಈ ರೀತಿಯ ಸೋಷಿಯಲ್ ಆ್ಯಕ್ಟಿವಿಟೀಸ್ನೆಲ್ಲ ಅವಾಯ್ಡ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಸೋಷಿಯಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಿರಬೇಕು, ನೀವು ಖುಷಿಗೆ ಸಂತೋಷವಾಗಿರಬೇಕು ಅಂತಂದರೆ, ನಿಮ್ಮ ಓವರಾಲ್ ಫಂಕ್ಷನ್ ಚೆನ್ನಾಗಿರಬೇಕು ಅಂತಂದರೆ ಎಕ್ಸಸೈಸ್ ರೆಗ್ಯುಲರ್ ಮಾಡಬೇಕು. ಎಕ್ಸಸೈಸ್ ರೆಗ್ಯುಲರ್ ಮಾಡಿದ್ರೆ ಡೋಸ್ ಅಂತ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಅದು ಬರೀ ನಿಮ್ಮ ಎಂಡಾರ್ಫಿನ್ಸ್ ಉತ್ಪತ್ತಿಯಾಗಿ ಬರೀ ಇದಕ್ಕೊಂದು ಬರೀ ಒಂದು ನೋವಿಂದ ಅಷ್ಟೇ ಅಲ್ಲ, ನಿಮಗೆ ಹೈಪರ್ ಟೆನ್ಷನ್ನು ಅವಕ್ಕೆಲ್ಲದಕ್ಕೂ ಅನುಕೂಲ ಆಗುತ್ತೆ ಎಕ್ಸಸೈಸ್ ರೆಗ್ಯುಲರ್ ಮಾಡೋದ್ರಿಂದ. ಡೋಸ್ ಅಂತ ಹಾರ್ಮೋನ್ ಹೇಳ್ದಂಗೆ ಡೋಪಮಿನ್ನು, ಆಕ್ಸಿಜನ್, ಸೆರೋಟೋನಿನ್ನು, ಎಂಡಾರ್ಫಿನ್ಸ್ ಎಲ್ಲ ರಿಲೀಸ್ ಆಗೋದ್ರಿಂದ ಮೂಡ್ ಕೂಡ ಎಲಿವೇಟ್ ಆಗುತ್ತೆ, ಸಂತೋಷವಾಗಿರ್ತೀರ,
ನೀವು ಸೋಷಿಯಲ್ ಲೈಫ್ ಕೂಡ ಚೆನ್ನಾಗಿರುತ್ತೆ, ಪರ್ಸ್ನಲ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಕ್ಸಸೈಸ್ ಮಾಡೋದು ಓವರಾಲ್ ನಿಮ್ಮ ಬಾಡಿ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಬಾಡಿಯ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ, ಓವರಾಲ್ ಎಲ್ಲ ರೀತಿ ಹೆಲ್ತಿ ಆಗ್ತೀರಾ. ಸೊ ಈ ರೀತಿಯ 6 ಎಕ್ಸಸೈಸ್ ಸಂಬಂಧಪಟ್ಟಂಥ ವ್ಯಾಯಾಮಗಳು ಮಾಡೋದ್ರಿಂದ ತಾವು ಮಂಡಿ ನೋವು ಅನುಕೂಲ ಆಗುತ್ತೆ, ಓವರಾಲ್ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಮಂಡಿ ನೋವಿಗೆ ಖಂಡಿತ ಈ ವಿಡಿಯೋನ ಫಾಲೋ ಮಾಡಿ ಅವರು ನೋಡಲಿ 6 ಸಿಂಪಲ್ ಆ್ಯಕ್ಟಿವಿಟೀಸು, ದುಡ್ಡು ಖರ್ಚಿಲ್ಲ, ಇಲ್ಲ ಮನೇಲಿ ಕೂತ್ಕೊಂಡು ಮಾಡುವಂಥ ಆ್ಯಕ್ಟಿವಿಟೀಸು. ಈ ಆ್ಯಕ್ಟಿವಿಟೀಸ್ ರೆಗ್ಯುಲರ್ ಮಾಡೋದು. ಕೆಲವರು ಹೇಳ್ತಾರೆ ಸರ್ ನಾನು ವಾಕಿಂಗ್ ಮಾಡ್ತೀನಲ್ವಾ, ಅಥವಾ ನಾನು ಬೇರೆ ಸೈಕ್ಲಿಂಗ್ ಮಾಡ್ತೀನಲ್ವ, ಸ್ವಿಮ್ಮಿಂಗ್ ಮಾಡ್ತೀನಲ್ಲ, ಅವೆಲ್ಲ ಬೇರೆ. ಮಂಡಿಗೆ ಅಂತಲೇ ಮಂಡಿ ಎಕ್ಸರ್ಸೈಸ್. ನೋಡಿ, ನೀವು ತಿರುಪ್ತಿಗೆ ಹೋಗ್ತೀರಲ್ವಾ, ತಿರುಪ್ತಿ ಲಾಡು ತಿಂದೇ ತಿರುಪ್ತಿ ಪ್ರಸಾದ. ಅದ್ರ ಬದಲು ನಾನು ಜಾಮೂನ್ ತಿನ್ಬಿಡ್ತೀನಿ ಸರ್, 1 kg ಮೈಸೂರು ಪಾಕ್ ತಿನ್ಬಿಡ್ತೀನಿ, ಇನ್ನೇನೋ ತಿನ್ಬಿಡ್ತೀನಿ ಸರ್, ಬರ್ಫಿ ತಿನ್ಬಿಡ್ತೀನಿ ಅಂದರೆ ಆಗಲ್ಲ. ತಿರುಪ್ತಿ ಲಾಡು ತಿಂದೇ ತಿರುಪ್ತಿ ಪ್ರಸಾದ ತಿಂದಾಗೆ. ನಾನು ಯಾವಾಗ ನನ್ನ ಪೇಷಂಟ್ ಅದೇ ರೀತಿ ಮಂಡಿ ನೋವಿಗೆ ಸಂಬಂಧಪಟ್ಟಂಥ ಕ್ವಾಡ್ರಿಸೆಪ್ಸ್ ಎಕ್ಸರ್ಸೈಸ್ ಮಾಡಿದಾಗಲೇ ಮಂಡಿಗೆ ಹೆಲ್ಪ್ ಆಗುವಂಥದ್ದು. ಸೊ ಈ ಹೇಳಿದ ಎಲ್ಲ ಪಾಯಿಂಟ್ಸ್ ತಲೆಯೊಳಗೆ ಹೋಗಿದೆ ಅನ್ಕೊತೀನಿ. ಎಕ್ಸಸೈಸ್ನ ರೆಗ್ಯುಲರ್ ಮಾಡಿ ಮಂಡಿಯ ಒಂದು ನೋವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಮಂಡಿ ನೋವಿರೋರಿಗೆಲ್ಲ ಈ ವಿಡಿಯೋನ ದಯವಿಟ್ಟು ಫಾರ್ವರ್ಡ್ ಮಾಡಿ, ಅವರು ಹೆಲ್ತಿ ಆಗಿರಲಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಇದೇ ರೀತಿ ಎನ್ಕರೇಜ್ ಮಾಡ್ತಾಯಿರಿ. ಆಲ್ ದ ಬೆಸ್ಟ್.